ನಮಸ್ಕಾರ ಗುರು. ಲಾಸ್ಟ್ 2 ವೀಡಿಯೋದಲ್ಲಿ ನಾನು ವಯನಾಡ್ಗೆ ಹೋಗಿದ್ದ ವೀಡಿಯೋ ನೋಡಿದ್ರಿ, ವಯನಾಡ್ ಒಳಗಡೆ ಗಾಡಿ ಓಡಾಡಿದ ವೀಡಿಯೋಸ್ ಎಲ್ಲ ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ವಯನಾಡ್ಗೆ ಹೋಗಿದ್ದ ಜಾಗಗಳ ಬಗ್ಗೆ ತೋರಿಸ್ತೀನಿ. ಫಸ್ಟ್ ಬಂದು ನಾವು ಮೆಪ್ಪಾಡಿ ಜಿಪ್ಲೈನಿಂಗ್ಗೆ ಹೋದ್ವಿ. ಅವತ್ತು ಹೋಗಿದ್ದು ದಿನ ನಾವು ಒಂದು 500 ರೂಪೀಸ್ ಕೊಟ್ಟು ಜಿಪ್ಲೈನಿಂಗ್ ಎಕ್ಸ್ಪೀರಿಯನ್ಸ್ಗೆ ಎಲ್ಲ ರೆಡಿ ಆದೆ. ನನಗಂತೂ ಫುಲ್ಲು ಮೀಟ್ರ್ ಆಫ್ ಆಗಿಬಿಟ್ಟಿತ್ತು. ಯಾಕಂದರೆ ನನಗೆ ಈ ನೀರು, ಹಾವು, ಈ ಹೈಟ್ ಅಂದರೆ ಒಂಥರ ಭಯ. ಸೊ ಎದ್ರುಕೊಂಡು ಹೋದೆ, ಹಂಗೋ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ. ಅಯ್ಯೋ, ನಾನು ಅಂದ್ಕೊಂಡೆ ಭಯ ಏನಾಯ್ತಾ ಇಲ್ಲ ಗುರು, ಮಸ್ತ್ ಐತೆ ಗುರು. ನೀವು ವಯನಾಡ್ಗೆ ಬಂದರೆ ಇದನ್ನು ಟ್ರೈ ಮಾಡಿ. ಸ್ಲೋನೇ ಆಗೋಯ್ತು. ಇದಷ್ಟಿಲ್ಲ ಭಯ. ನಾನು ನೋಡಿದ್ರೆ ತುಂಬ ಬಿಲ್ಡಪ್ ಕೊಟ್ಬಿಟ್ಟೆ. ಅಯ್ಯಯ್ಯೋ, ಬಟ್ ಒಂದು ಸಲ ಸ್ಟಾರ್ಟ್ ಆದಮೇಲೆ ಏನೂ ಅಷ್ಟು ಭಯ ಆಗಲಿಲ್ಲ ಗುರು. ನಾನು ಜಿಪ್ ಲೈನಿಂಗ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಬಂದಿದ್ದು ಆ ಜೈಂಟ್ ಸ್ವಿಂಗ್ಗೆ. ಬಟ್ ಆಡಲಿಲ್ಲ, ಯಾಕಂದರೆ ಮೀಟ್ರಿಲ್ಲ. ನೀವು ಅಲ್ಲಿ ನೋಡ್ತಾ ಇರ್ಬೋದು ಹೆಂಗೈತೆ ಅಂತ. ಅವಾಗ ಎಳ್ದು ಟಪ್ ಅಂತ ಬಿಡ್ತಾನೆ. ಅದಕ್ಕೆ ಆಡೋದಕ್ಕೆ ನನಗಂತೂ ಮೀಟ್ರಿಲ್ಲ. ನೋಡ್ತಾ ಇರ್ಬೋದು ನೀವು, ಈ ಥರ ಐತೆ ನನ್ನ ಸುತ್ತ. ಇಲ್ಲೆಲ್ಲ ನೀವು ಬಂದು ಫೋಟೋಶೂಟ್ ಮಾಡ್ಬೋದು. ಈ ಪ್ಲೇಸಿಗೆ ಬಂದರೆ ನಿಮಗೆ ಒಂದು 4-5 ಆ್ಯಕ್ಟಿವಿಟೀಸ್ ಜೊತೆ ಈ ಥರ ಎಲ್ಲ ಲೊಕೇಶನ್ ನೋಡ್ಕೊಂಡು ಒಂದು ಫೋಟೋಶೂಟ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಇದಾದಮೇಲೆ ನಾವು ಪಕ್ಕದಲ್ಲೇ ಇರೋ ಒಂದು ನಿಯರ್ ಬೈ ವಾಟರ್ ಫಾಲ್ಸ್ಗೆ ಹೋದ್ವಿ. ಅಲ್ಲಿ 2 ವಾಟರ್ ಫಾಲ್ಸ್ ಇದೆ. ಒಂದು ಸೂಜಿಪಾರ ವಾಟರ್ ಫಾಲ್ಸ್, ಇನ್ನೊಂದು ಸೂಜಿಪಾರ ಇಡನ್ ವಾಟರ್ ಫಾಲ್ಸ್. ಇಡನ್ ವಾಟರ್ ಫಾಲ್ಸ್ ಬಂದು ಒಂದು ಪ್ರೈವೇಟ್ ಪ್ರಾಪರ್ಟಿಲಿರೋದು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಜನನೂ ಕಡಿಮೆ ಇರ್ತಾರೆ. ಇನ್ನು ಸೂಜಿಪಾರ ವಾಟರ್ ಫಾಲ್ಸ್ಗೆ ಹೋದರೆ ಪಬ್ಲಿಕ್ ಪ್ಲೇಸು, ಬಟ್ ಜಾಸ್ತಿ ಜನ ಇರ್ಬೋದು. ನಾನು ಅಲ್ಲಿ ಹೋಗಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಅಲ್ಲಿ ಇರ್ತಾರೆ ವಾಟರ್ ಫಾಲ್ ಅಂದ್ಕೊಂಡು. ಈಗ 100 ರೂಪಾಯಿಗೆ 150 ರೂಪಾಯಿ ಇಸ್ಕೊಳ್ತಾರೆ ನಿಮಗೆ ವಾಟರ್ ಫಾಲ್ಸು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅವ್ರ ಬಗ್ಗೆ ಸ್ವಲ್ಪ ಅವೇರ್ ಆಗಿರಿ. ನೀವೇ ಮ್ಯಾಪ್ನ ಫಾಲೋ ಮಾಡ್ಕೊಂಡು ಹೋಗಿ. ಅದು ಬಿಟ್ಟರೆ ನೀವು ಸೂಜಿಪಾರ ಇಡನ್ ವಾಟರ್ ಫಾಲ್ಸ್ಗೆ ಬಂದರೆ ನಿಮ್ಗೆ ಯಾವುದೇ ಚಾರ್ಜಸ್ಸು ಎಕ್ಸ್ಟ್ರಾ ಈಸ್ಕೊಳ್ಳಲ್ಲ. ಡೈರೆಕ್ಟ್ ನೀವು ಓನರ್ ಹತ್ರನೇ ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಸೂಜಿಪಾರ ವಾಟರ್ ಫಾಲ್ಸ್ನ ನೀವು ಬೆಸ್ಟ್ ಟೈಮ್ ಯಾವಾಗ ವಿಸಿಟ್ ಮಾಡ್ಬೋದು ಅಂದರೆ ಆಫ್ಟರ್ ನವೆಂಬರ್ ಅಥವಾ ಡಿಸೆಂಬರ್ ಟೈಮಲ್ಲಿ ನೀವು ವಿಸಿಟ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಬಟ್ ಸಮ್ಮರಲ್ಲಿ ನೀರು ಕಡಿಮೆ ಇರುತ್ತೆ ಅಂತ ಓನರ್ ಹೇಳಿದರು. ಇನ್ನು ರೈನಿ ಸೀಸನಲ್ಲಂತೂ ಮಳೆಗಾಲದಲ್ಲಿ ನೀವು ಕೇಳೋಂಗೇ ಇಲ್ಲ. ಯಾಕಂದರೆ ಇನ್ಫ್ಯಾಕ್ಟ್ ನಮಗೆ ಸೂಜಿಪಾರ ಇಡನ್ ವಾಟರ್ ಫಾಲ್ಸ್ ಓನರು ವಿಡಿಯೋ ತೋರಿಸಿದ್ರು. ತುಂಬಾ ಅಂದರೆ ತುಂಬ ನೀರಿರುತ್ತೆ, ಇಳಿಯೋದಕ್ಕಂತೂ ಆಗಲ್ಲ. ಸೊ ಹಂಗಾಗಿ ಮಳೆಗಾಲ ಮುಗಿಸ್ಕೊಂಡು ಹೋದರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಫಸ್ಟು ನಾವು ಜಿಪ್ ಲೈನಿಂಗ್ ಮುಗಿಸ್ಕೊಂಡು ಸೂಜಿಪಾರ ವಾಟರ್ ಫಾಲ್ಸ್ ಬಂದ್ವಿ. ಈಗ ಥರ್ಡ್ ಒನ್ ಬಂದು ನಾವು ನೆಲ್ಲರಚಲಿ ವ್ಯೂ ಪಾಯಿಂಟ್ ಅಂತ ಅಲ್ಲಿಗೆ ಬಂದ್ವಿ. ಸೊ ಅದಂತೂ ಬೆಸ್ಟು ಎಕ್ಸ್ಪೀರಿಯೆನ್ಸ್ ಗುರು ನನಗಂತೂ. ಬಟ್ ವೀಡಿಯೋ ಮಾಡೋದಕ್ಕೆ ಅಷ್ಟರಲ್ಲೆಲ್ಲ ಸ್ಟೋರೇಜ್ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಒಂದೊಂದು ಪಿಕ್ಸ್ ಇದೆ, ಅದನ್ನ ಹಾಕ್ತೀನಿ, ನೀವು ನೋಡ್ಕೊಳ್ಬೋದು. ನೀವು ವಯನಾಡ್ಗೆ ಹೋದರೆ ಈ ವ್ಯೂ ಪಾಯಿಂಟ್ನ ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ಅಲ್ಲಿ ಹೋಗೋ ನೆಲ್ಲರಚಲ್ಲಿ ವ್ಯೂ ಪಾಯಿಂಟ್ಗೆ ಹೋಗೋ ಮುಂಚೆ ನಿಮ್ಗೊಂದು ರೂಟ್ ಸಿಗುತ್ತೆ. ಅಲ್ಲಿ ಬ್ಯಾಂಬೂ ಟ್ರೀಸ್ ಎಲ್ಲ ಇದೆ. ಅದಂತೂ ಬೆಸ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ಹೋದರೆ. ತುಂಬ ಚೆನ್ನಾಗಿದೆ ರೂಟೆಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ಡೇ 1 ಎಂಡ್ ಮಾಡಿದ್ವಿ. ಡೇ 2ಗೆಲ್ಲ ನಂದು ಫುಲ್ಲು ಎಲ್ಲ ಸ್ಟೋರೇಜು ಫಿಲ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಡೇ 2 ಏನೂ ರೆಕಾರ್ಡ್ ಮಾಡಿಲ್ಲ. ಬಟ್ ಹಂಗೆ ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಡೇ 2ಅಲ್ಲಿ ನಾವು ಹೋಗಿದ್ದು ಕುರುಮಾಲ ಕೋಟ ಅನ್ನೋ ಒಂದು ವ್ಯೂ ಪಾಯಿಂಟ್ಗೆ ಹೋದ್ವಿ. ಇದು ನೀವು ಸನ್ರೈಸ್ ಟ್ರಕ್ಕಾಗಿ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವು ಆಫ್ ರೋಡಿಂಗ್ ಕೂಡ ಮಾಡ್ಬೋದು ಅಲ್ಲಿ ಬೈಕ್ ಇದ್ದರೆ, ಅಥವಾ ಇಲ್ಲಾಂದರೆ ನೀವು ಟ್ರಕ್ ಮಾಡ್ತೀನಿ ಅಂದರೆ ಟ್ರಕ್ ಕೂಡ ಮಾಡ್ಬೋದು. ಸೊ ಏನು ಅರೌಂಡ್ 1.5-2 ಕಿಲೋಮೀಟರ್ಸ್ ಟ್ರಕ್ ಇರ್ಬೋದು. ಸೊ ಒಂದು ಒಳ್ಳೆ ವ್ಯೂ ಪಾಯಿಂಟ್ನ ನೀವು ಅಲ್ಲೂ ನೋಡ್ಕೊಳ್ಬೋದು. ಇನ್ನೊಂದು 10-15-16 ಕಿಲೋಮೀಟರಲ್ಲಿ ಒಂದು ಡ್ಯಾಮ್ ಸಿಗುತ್ತೆ. ಆ ಡ್ಯಾಮ್ನು ನೋಡಿಕೊಂಡು ನೀವು ಡೇ 2ನ ಮುಗಿಸ್ಕೊಂಡು ನೀವು ಹೋಮ್ ಸ್ಟೇಗೆ ಬಂದು ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೋದು. ಇದು ಏನಪ್ಪ ಅಂದರೆ ನಾನು ವಯನಾಡ್ಗೆ ಹೋದಾಗ ನೋಡಿದ ಪ್ಲೇಸಸ್ಗಳು. ಸೊ ವಯನಾಡ್ದು ಟ್ರಾವೆಲ್ ಗೈಡ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ಸ್ ಹಾಕಿ, ಅದ್ರ ಮೇಲೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ವೀಡಿಯೋಸು ಹಾಕ್ತಾಯಿರ್ತೀನಿ. ಓಕೆ ಗುರು, ಹಾಗಿದ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.